ಇದು ನೋಡಿ. ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಂತ ಲೆಟರ್ ಬರ್ದಿಟ್ಟು ಹೋಗಿದ್ದಾಳಂತೆ. ಏ ಆದಿ, ಆದಿ ಎಲ್ಲಿಗೂ ಹೋಗ್ತಾ ಇದ್ಯಾ? ಅತ್ತೆಗೆ ಬೇರೆ ಯಾರಾದ್ರೂ ಫ್ರೆಂಡ್ಸು ಅಥವಾ ಶೋಭಮನ್ ಬಿಟ್ರೆ ಬೇರೆ ಯಾರಾದ್ರೂ ರಿಲೇಟಿವ್ಸ್ ಅಂತ ಯಾರು ಇಲ್ಲ. ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ, ಅಲ್ಲಿಗೂ ಹೋಗಿಲ್ವಂತೆ. ರಂಜಿತ್, ನನಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ. ಆದಿತ್ಯ ಸಿಕ್ಲಿಲ್ಲ ಅನ್ನೋ ಕೋಪದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ. ಚೇಚೆ ಮಾವ, ಯಾಕೆ ಆ ಮಟ್ಟಕ್ಕೆ ಯೋಚನೆ ಮಾಡ್ತೀರಿ? ಅತ್ತೆ ತುಂಬ ತಿಳ್ಕೊಂಡಿದ್ದಾರೆ. ಅವ್ರು ಹಾಗೆಲ್ಲ ಮಾಡ್ಕೊಡಲ್ಲ. ಅವರು ಮನ್ಸಿಗೆ ಬೇಜಾರು ಮಾಡ್ಕೊಂಡು ನೆಮ್ಮದಿ ಹುಡ್ಕೊಂಡು ಆಚೆ ಹೋಗಿರ್ತಾರೆ ಅಷ್ಟೇ. ನಾವೆಲ್ಲ ಹುಡುಕ್ತಾ ಇದೀವಲ್ವಾ, ಸಿಗ್ತಾರೆ ಮಾವ. ಧೈರ್ಯವಾಗಿರಿ ಮಾವ, ಪ್ಲೀಸ್. ನೀವೇನೇನು ಯೋಚನೆ ಮಾಡಿಕೊಂಡು ಮನಸ್ಸು ಕೆಡ್ಸ್ಕೊಬೇಡಿ ಪ್ಲೀಸ್. ನೀವು ಗಟ್ಟಿಯಾಗಿರ್ಬೇಕು ಮಾವ, ಇಲ್ಲ ನಮ್ಗೆ ಯಾರಿಗೂ ಧೈರ್ಯನೇ ಇರಲ್ಲ. ಅವರು ಕೋಪ ಮಾಡ್ಕೊಂಡು ಹೋಗಿರೋದು ರಂಜಿತ್. ಅಷ್ಟು ಸುಲಭವಾಗಿ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನಂಬಿಕೆ ಇಟ್ಕೋಬೇಕು ಮಾವ, ನಂಬಿಕೆನೇ ಜೀವನ ಅಲ್ವಾ? ಆರ್ಯವರ ಆಂಟಿ ಸಿಕ್ಕಿದ್ರಾ? ಇಲ್ಲ, ಎಲ್ಲ ಕಡೆ ಹುಡುಕ್ತೆ, ಬಟ್ ಅಮ್ಮ ಮಾತ್ರ ಸಿಗ್ಲಿಲ್ಲ. ಆರ್ಯವರೇ, ಆಂಟಿ ಮನೇಲಿ ಇಲ್ಲದೆ ತುಂಬ ಬೇಜಾರಾಗ್ತಾ ಇದೆ. ಹೇಗಾದರೂ ಮಾಡಿ ಅವ್ರನ್ನ ಹುಡುಕ್ ಕರ್ಕೊಂಬನ್ನಿ. ಅವ್ರಿಗೇನಾದರೂ ಹೆಚ್ಚು ಕಮ್ಮಿ. ಹೇ ಅಮ್ಮಂಗೆ ಏನೂ ಆಗಲ್ಲ, ಯು ಡೋಂಟ್ ವರಿ. ಇಲ್ಲ ಆರ್ಯವರೇ, ನಂಗೆ ಯಾಕೋ ನೀವು ಅಷ್ಟೊಂದು ಹುಡುಕಿದ್ರು ಸಿಕ್ಲಿಲ್ಲ ಅಂದರೆ ಅವ್ರು ಯಾವುದೋ ಬೇರೆ ಊರಿಗೆ ಹೋಗಿರ್ಬೇಕು ಅನ್ನಿಸ್ತಿದೆ. ಬೇರೆ ಊರಿಗ? ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಿಮ್ಮ ರಿಲೇಷನ್ಸ್ ಏನಾದ್ರು ಬೇರೆ ಊರಲ್ಲಿದ್ದು ಅವ್ರ ಮನೇಲಿ ಒಂದೆರಡು ದಿನ ಇದ್ದು ಬರ್ಬೋದು ಅಂತ ಹೋಗಿರ್ಬೋದಲ್ವಾ? ಇಲ್ಲ ಸ್ವಾತಿ, ಅಮ್ಮಂಗೆ ಬೇರೆ ಊರಲ್ಲಿ ರಿಲೇಟಿವ್ಸ್ ಯಾರೂ ಇಲ್ಲ. ಬೇರೆ ಊರಿಗೆ ಹೋಗಿರೋಕ್ಕೆ ಚಾನ್ಸೂ ಇಲ್ಲ. ಆರ್ಯ ಅವರೇ, ನೀವು ಪರ್ಮಿಷನ್ ಕೊಟ್ಟರೆ ನನ್ನ ಆಂಟಿ ನೋಡ್ಕೋದಕ್ಕೆ ಹೋಗ್ಬೋದಾ? ಬೇಡ, ಅಮ್ಮನ ಬಗ್ಗೆ ನಿನ್ಗಿರೋ ಕನ್ಸರ್ನ್ ನೋಡಿ ತುಂಬ ಖುಷಿ ಆಯಿತು. ಈಗ ಆ ಮಾತೆಲ್ಲ ಯಾಕೆ? ಆದಷ್ಟು ಬೇಗ ಆಂಟಿ ಎಲ್ಲೇ ಇದ್ರೂ ಕರ್ಕೊಂಡು ಬನ್ನಿ. ನಾನು ಅವ್ರನ್ನ ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ. ಬಾಯ್. ಕಣ್ಣ ನೆತ್ತಿ ಮೇಲೆ ಇಟ್ಕೊಂಡು ಗಾಡಿ ಓಡಿಸ್ತಿದ್ಯಾ? ನನ್ನ ಕಣ್ ರಸ್ತೆ ಮೇಲೆ ಇದೆ. ಟರ್ನಿಂಗ್ ಅಲ್ಲಿ ಹಾರ್ ನೋಡ್ಬೇಕು ಅನ್ನೋ ಕಾಮನ್ಸ್ ಇದಿಲ್ಲ ನಿಂಗೆ? ದೊಡ್ಡ ಬ್ರೇಕ್ ಇನ್ಸ್ಪೆಕ್ಟರ್ ಇವನು, ನಿನ್ನಿಂದ ನಾನ್ ಡ್ರೈವಿಂಗ್ ಕಲಿಬೇಕಾ? ನೋಡ, ನಿನ್ನ ಹತ್ರ ಜಗಳ ಮಾಡೋ ಮೂಡಿಲ್ಲ ನನಗೆ. ನಮ್ಮ ಮತ್ತೆ ಮನೆ ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ಹುಡುಕ್ಬೇಕು ನಾನು. ಅವರು ನಿನಗೆ ಅತ್ತೆ ಆಗಕ್ಕೂ ಮುಂಚೆ ನನಗೆ ತಾಯಿ. ಹಾಗಿದ್ರೆ ತಾಯಿನ ಹುಡುಕೋ ಪ್ರಯತ್ನ ಮಾಡ್ಬೇಕಲ್ವೇನೋ? ನಮ್ ತಾಯಿನ ಹೇಗೆ ಹುಡುಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಿನ್ನಿಂದ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಿನಗೆ ಕೋಪದಿಂದ ಪೆದ್ದ ಗಾಡಿನೇ ನಿಮ್ ತಾಯಿ ಇವತ್ತು ಅಷ್ಟು ನೋವು ಅನ್ಭವಿಸ್ತಾ ಇರೋದು. ನೀನ್ ದೂರ ಆಗಿದ್ದಕ್ಕೆ ಕಣೋ ನಿಮ್ ತಾಯಿ ಇವತ್ತು ಮನೆ ಬಿಟ್ಟು ಹೋಗುವಾಗಾಗಿರೋದು. ಪ್ಲೀಸ್ ಕಣ ಆದಿ, ನೀನ್ ವಾಪಸ್ ಮನೆಗೆ ಬಂದ್ಬಿಡೋ. ಅವಾಗ ನೀನು, ನಿಮ್ಮಮ್ಮ, ನಿಮ್ಮಪ್ಪ, ಆರ್ಯ ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಾಗಿರ್ಬೋದು ಕಣೋ. ಹೌದಾ? ನಾನು ಮನೆಗೆ ಬಂದರೆ ಎಲ್ಲರೂ ಚೆನ್ನಾಗಿರ್ತಾರಾ? ಖಂಡಿತ ಆದಿ, ಎಲ್ಲರೂ ತುಂಬಾ ಚೆನ್ನಾಗಿರ್ತಾರೆ ಕಣೋ. ಹಾಗಿದ್ಮೇಲೆ ನಿನ್ನಿಂದ ಒಂದು ಸಣ್ಣ ಹೆಲ್ಪ್ ಆಗಬೇಕಾಗಿದೆ ನನಗೆ. ಹೇಳೋ, ನೀವೆಲ್ಲರೂ ಸಂತೋಷವಾಗಿರೋದಾದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಹೇಳು, ಏನ್ ಮಾಡ್ಬೇಕು ಅಂತ. ಸಾಕ್ಷಿಗೆ ಡಿವೋರ್ಸ್ ಕೊಟ್ಟು ಮನೆಯಿಂದ ಆಚೆ ಹೋಗ್ತಿರ್ಬೇಕು. ಏನು ಏನಾಗಿದ್ದು ನಿನಗೆ? ನನ್ನ ತಂಗಿ ಬದುಕನ್ನ ಹಾಳು ಮಾಡಿದ್ದಾಯ್ತು, ಈಗ ನಿನ್ ತಂಗಿ ಬದುಕನ್ನ ನಿನ್ ಕೈಯಾರ ಹಾಳು ಮಾಡಕ್ ಕೊಟ್ಟಿದ್ಯಲ್ಲೋ. ನೀನು ಯಾವತ್ತು ನಮ್ಮ ಮನೆಗೆ ಎಂಟ್ರಿ ಕೊಟ್ಟೋ ಅವತ್ತಿಂದಲೇ ನಮ್ಮ ಮನೇಲಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯಿತು. ನೀನು ಯಾವತ್ತು ಸಾಕ್ಷಿನ ಬಿಟ್ಟು ಹೋಗ್ತೀಯೋ ಅವತ್ತು ನಮ್ಮನೇಲಿ ಎಲ್ಲ ಸರಿ ಹೋಗುತ್ತೆ. ಸೊ ಪ್ಲೀಸ್. ನಾನು ಯಾವತ್ತಿಗೂ ಸಾಕ್ಷಿನ ಬಿಟ್ಟು ಹೋಗಲ್ಲ ಕಣೋ. ಯಾಕೋ? ಯಾಕೆ
ಇನ್ನ ನಮ್ಮ ಮನೆಯಲ್ಲ ನಿನ್ನ ಅನ್ಭವಿಸ್ಬೇಕಾ? ಎಲ್ಲರ ಮುಂದೆ ಒಳ್ಳೆ ಒಂಥರ ನಾಟಕ ಆಡಿ ಒಳಗೆ ಬತ್ತಿಡೋ ಕೆಲಸ ನನಗೆ ಗೊತ್ತಿಲ್ಲ ಅನ್ಕೊಂಡ? ಏಯ್ ತಲೆ ಎಲ್ಲ ಮಾತಾಡ್ಬೇಡ ಅದೇ ಮುಚ್ಚಾಲ. ಇವತ್ತು ನಾನು ನಮ್ಮಮ್ಮನಿಂದ ದೂರ ಆಗಕ್ಕೆ ಕಾರಣ ನೀನು. ನಾನಲ್ಲ ಕಾರಣ, ತಾಯಿ ಪ್ರೀತಿ ಅರ್ಥ ಮಾಡ್ಕೊಳ್ತಿರೋ ನೀನು ಕಾರಣ. ಏನು? ನನಗ್ ತಾಯಿ ಪ್ರೀತಿ ಗೊತ್ತಿಲ್ವಾ? ಬಗ್ಯೋ ಕೈಯೇ, ಕೈ ಬಿಡು, ಬಿಡಿ. ಅಮ್ಮ ಮನೆ ಬಿಟ್ಟು ಹೋಗಿದಾರೆ ಅಂತ ನಾವು ಆತಂಕದಲ್ಲಿದ್ರೆ ಬೀದಿಯಲ್ಲಿ ಜಗಳ ಆಡ್ತಿದ್ಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ನಾಚಿಕೆ ಆಗ್ಬೇಕಾಗಿರೋದು ನನಗಲ್ಲ, ನಿನಗೆ ನಿಮ್ಮ ಅಪ್ಪನಿಗೆ. ನಮಗೆ ಮೋಸ ಮಾಡಿದವನ್ನ ಮನೆ ಹಳೆ ಮಾಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ತಿರ್ಗಾಡ್ತಿದ್ದೀರಲ್ಲ, ಸ್ವಲ್ಪನು ಸ್ವಾಭಿಮಾನ ಇಲ್ವನ ನಿಮ್ಗೆ? ರಂಜಿತ್ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಏನೋ ಮಾತಾಡ್ತಿದ್ಯಾ. ಅಲ್ಲ ರಂಜಿತ್, ಅವನಿಗಂತೂ ಬುದ್ಧಿ ಇಲ್ಲ. ನೀವು ತಿಳಿದಿರೋರು, ನೀವು ರೋಡಲ್ಲಿ ಜಗಳ ಮಾಡ್ತಿದ್ದೀರಲ್ಲ. ನಾನ್ ಜಗಳ ಶುರು ಮಾಡ್ಲಿಲ್ಲ ಆರ್ಯ. ಅವ್ನು ವಾಪಸ್ ಮನೆಗೆ ಬರ್ಬೇಕು ಅಂತಂದ್ರೆ ನಾನು ಸಾಕ್ಷಿಗೆ ಡಿವೋರ್ಸ್ ಕೊಡ್ಬೇಕಂತೆ. ಹೌದು, ಇವನು ಸಾಕ್ಷಿಗೆ ಡಿವೋರ್ಸ್ ಕೊಡ್ಬೇಕು. ನೀನ್ ಯಾವನೋ ಸಾಕ್ಷಿ ಡಿವೋರ್ಸ್ ಕೊಡೋದು ಹೇಳೋದಕ್ಕೆ? ರಂಜಿತ್ ರಿಲ್ಯಾಕ್ಸ್. ಅಣ್ಣಂತೂ ನೋಡ್ದೆ ಆಕ್ಷನ್ ತಗೊಳ್ಬೇಕಾಗುತ್ತೆ. ಗೆಟ್ ಔಟ್ ಫ್ರಮ್ ಹಿಯರ್. ಹೇ ಮಾಡೋ, ಅದೇನ್ ಮಾಡ್ತಾ ಮಾಡೋ, ನಾನಂತೂ ಇವನು ಸುಮ್ಮನೆ ಬಿಡಲ್ಲ. ಏಯ್ ಹೋಗಲೇ. ಯಾರಿಗೆ ಅಮ್ಮನ ಮೇಲೆ ತುಂಬಾ ಪ್ರೀತಿ ಇದೆಯೋ ಅವರಿಗೆ ಅಮ್ಮ ಸಿಗ್ತಾರೆ. ಅಮ್ಮ, ಯಾರಿಗೆ ಅಮ್ಮನ ಮೇಲೆ ತುಂಬಾ ಪ್ರೀತಿ ಇದೆಯೋ ಅವರಿಗೆ ಅಮ್ಮ ಸಿಗ್ತಾರೆ. ಅಮ್ಮ, 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 ಅಮ್ಮ. ನನಗೆ ಗೊತ್ತಿತ್ತಮ್ಮ ನಿಮಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿ ಅಂತ, ಅದಕ್ಕೆ ನೀವು ನನಗೆ ಸಿಕ್ಕಿದ್ದು. ಸರ್ ಯಾಕೆ ಸರ್? ಏಯ್ ಯಾಕೆ ಅಂತ ನಂದೇ ಕೇಳ್ತೀಯ? ಒಂದ್ ಮೇಲೆ ಬಂದ್ಬಿಟ್ಟು ಯಾಕೆ ಅಂತ ಕೇಳ್ತೀಯ? ಒಂದ್ ಮೇಲೆ ನುಗ್ಬಿಟ್ಟು ಅಮ್ಮ ಅಮ್ಮ ಅಂತ ಹೇಳ್ತೀಯ? ನಮ್ಮಮ್ಮ ಸರ್, ಪ್ಲೀಸ್ ಸರ್. ಲೈಸೆನ್ಸ್ ತೆಗಿಯಲ್ಲಿ ಹೋಗಿ ನೋಡಿದೆ ಅಲ್ಲಿ. ಏನತ್ತೆ ಇದು? ನೀವು ಹೀಗೆ ಮಾಡಿಬಿಟ್ರೆ ಹೇಗೆ? ನೀವು ಕಾಣಿಸ್ತಿಲ್ಲ ಅಂತ ಮನೇಲಿ ಎಲ್ಲರೂ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ? ಏಯ್ ಏನ್ ಕನ್ಸ್ ಕಾಣ್ತಾ ಇದ್ಯಾ? ತೆಗಿಯ ಲೈಸೆನ್ಸ್. ಮಾವನ ಬಗ್ಗೆ ಎಂದು ಹೇಳೋ ಹಾಗೆ ಇಲ್ಲ. ನಾನು ಯಾರಿಗೂ ಬೇಕಾಗಿಲ್ಲ ರಂಜಿತ್. ಇಷ್ಟು ದಿನ ಸೂರ್ಯವರು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಬೇಕು ಬೇಡಗಳನ್ನೆಲ್ಲದನ್ನು ಪೂರೈಸ್ತಾ ಇದ್ರು. ಆದರೆ ಈಗ ಅವ್ರು ಆದಿತ್ಯನ ವಿಷಯದಲ್ಲಿ ಬದಲಾಗ್ಬಿಟ್ಟಿದ್ದಾರೆ. ನನ್ನ ಹೊಟ್ಟೆಲಿ ಹುಟ್ಟಿದ ಮಗನೇ ಇದೇ ಊರಲ್ಲಿದ್ರು ಇಲ್ಲ ಅಂತ ಹೇಳ್ದ. ನಾನು ಯಾರಿಗೋಸ್ಕರ ಬದುಕಿರ್ಲಿ ರಂಜಿತ್, ನಾನು ಯಾರಿಗೋಸ್ಕರ ಬದುಕಿರ್ಲಿ?
ಅದಕ್ಕೆ ಪ್ರಾಣ ಬಿಟ್ಬಿಟ್ರೆ ಸಮಸ್ಯೆ ಬಗೆಹರಿದು ಬಿಡುತ್ತಾ? ಅತ್ತೆ, ಬಂದಿರೋ ಸಮಸ್ಯೆಗಳನ್ನ ಹೇಗೆ ಪರಿಹರಿಸ್ಕೋಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ? ಇಲ್ಲ ರಂಜಿತ್, ಈ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ಸಾಯ್ಬೇಕು. ಅತ್ತೆ ಪ್ಲೀಸ್ ಪ್ಲೀಸ್ ಅತ್ತೆ, ಯಾಕೆ ಸಾಯೋ ಮಾತಾಡ್ತೀರಾ ಹೇಳಿ ನೀವು? ನೋಡಿ, ಆದಿತ್ಯ ಕೋಪ ತಾಪ ಎಲ್ಲ ಮರ್ತು ಖಂಡಿತ ವಾಪಸ್ ಬಂದೇ ಬರ್ತಾನೆ. ನನ್ ಮಾತು ನಂಬಿ ಅತ್ತೆ. ಬನ್ನಿ ಅತ್ತೆ, ಮನೆಗೆ ಹೋಗೋಣ. ಬದುಕೋ ಯೋಗ್ಯತೆನೂ ಇಲ್ಲ, ಸಾಯೋಗ್ ಧೈರ್ಯನೂ ಇಲ್ಲ. ಬನ್ನಿ ಹೋಗೋಣ. ಅವ್ರೆ ನಿಂತ್ಕೊಳ್ಳಿ. ಯಾಕೆ ಹೇಗೆ ಮಾಡಿದ್ರಿ? ನಾನು ನಿಮ್ಮಲ್ಲಿ ಪ್ರಾಣನ ಇಟ್ಕೊಂಡಿದ್ದೀನಿ ಅಂತ ಗೊತ್ತಿದ್ರು ಯಾಕೆ ಮನೆ ಬಿಟ್ಟು ಹೋದ್ರಿ? ನಾನು ಆದಿತ್ಯನ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ. ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ ಇದು. ಹೀಗೇನು ನಾನು ಮನೆಗೆ ಬಂದಿರೋ ನಿಮ್ಗಿಷ್ಟ ಆಗ್ತಾ ಇಲ್ವಾ? ಸರಿ ಬಿಡಿ, ನಾನು ಹೋಗ್ತೀನಿ ವಾಪಸ್. ನಾನು ಹಾಗಲ್ರಿ ಹೇಳಿದ್ದು. ನನಗೀಗ ನಿಮ್ಮ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ. ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಬೇಡಿ. ಆರ್ತಿ ಅವರೇ ನಿಂತ್ಕೊಳ್ಳಿ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಮಾವ ಒಂದು ನಿಮಿಷ ಪ್ಲೀಸ್ ಮಾವ, ಒಂದು ಸ್ವಲ್ಪ ಹೊತ್ತು ಅವ್ರ ಪಡ್ಕೊಂಡು ಇರೋದಕ್ಕೆ ಬಿಟ್ಬಿಡಿ. ಅವ್ರು ಈಗ ತಾನೇ ಮನೆಗೆ ಬಂದಿದ್ದಾರೆ, ದುಃಖದಲ್ಲಿದ್ದಾರೆ. ಸ್ವಲ್ಪ ಶಾಂತವಾಗಲಿ ಅವರು, ಮಾತಾಡೋರಂತೆ. ನೀವು ಮಾತಾಡೋರಂತ ಅವ್ರ ಹತ್ರ. ಏನು ಹೇಳ್ತಿದ್ದೀರಾ ರಂಜಿತ್ ನೀವು? ದುಃಖ ಅವ್ರಿಗೆ ಮಾತ್ರ ಇರೋದ? ನನಗೂ ದುಃಖ ಆಗಲ್ವಾ? ಅದ್ಯಾಕೆ ಅವ್ರಿಗೆ ಅರ್ಥ ಆಗಲ್ಲ? ಅರ್ಥ ಮಾಡ್ಕೋತಾರೆ ಮಾವ, ಖಂಡಿತ ಅರ್ಥ ಮಾಡ್ಕೋತಾರೆ. ಅದು ಆದಿತ್ಯನ ಮೇಲಿರೋ ಪ್ರೀತಿ ಕಾಳಜಿ ಹೀಗೆ ಮಾಡಿಸ್ತಿದ್ದೆ ಅವ್ರ ಕೈಲಿ. ಮಾವ, ಇಂಥ ಪರಿಸ್ಥಿತಿಯಲ್ಲಿ ನೀವು ಅವ್ರ ಹತ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋದು ಸರಿನಾ ಹೇಳಿ? ಸರಿ ಅಲ್ಲ ಬಿಡಿ, ನೀವು ಹೇಳೋದು ಕರೆಕ್ಟೇ. ನಂದೇ ತಪ್ಪು. ಖಂಡಿತ ತಪ್ಪಲ್ಲ ಮಾವ, ನೀವು ಅವ್ರನ್ನ ಕೇಳಲೇಬೇಕು. ಆದ್ರೆ ಅದಕ್ಕೆ ಇದು ರೈಟ್ ಟೈಮ್ ಅಲ್ಲ ಅಂತ ಹೇಳಿದೆ ಅಷ್ಟೇ ಮಾವ. ಅದು ಆರ್ತಿ ಅವರೇ, ಆರ್ತಿ ಮನೆಗೆ ಬಂದ್ಲಾ?
ಸದ್ಯ ದೇವ್ರ ದಯೆ ನನ್ನ ಮನಸ್ಸಿಗೆ ಎಷ್ಟು ನಿರಾಳ ಆಯಿತು ಗೊತ್ತಾ? ಹಾಂ, ನಾನು ಬರ್ತೀನಿ ಆರ್ತಿನ ಮಾತಾಡ್ಸೋದಕ್ಕೆ. ಹಾಂ, ಸರಿ ಸರಿ ಸರಿ. ಅದಿ, ನೀವಮ್ಮ ಮನೆಗೆ ವಾಪಸ್ ಬಂದ್ಲಂತೆ ಕಣೋ. ಸೂರ್ಯ ಅವ್ರು ಫೋನ್ ಮಾಡಿ ಹೇಳಿದ್ರು. ಯಾಕೋ ನಿಮ್ಮಮ್ಮ ವಾಪಸ್ ಬಂದಿದ್ದು ನಿನ್ಗೆ ಸಂತೋಷ ಆಗ್ಲಿಲ್ವಾ? ಅಮ್ಮ ಮನೆಗೆ ವಾಪಸ್ ಬಂದಿದ್ದು ನಿನಗಿಂತ ಮುಂಚೆ ನನಗೆ ಗೊತ್ತಿತ್ತು. ನನ್ನ ಕಣ್ಣು ಮುಂದಿನ ರಂಜಿತ್ ಅಮ್ಮನ್ನ ಕರ್ಕೊಂಡು ಹೋದ. ಮತ್ತೆ ಯಾಕೆ ಹೀಗಿದ್ಯಾ? ನೀನೊಂದು ಫೋನ್ ಮಾಡಿ ಹೇಳುತ್ತಾನೆ ನನಗೆ. ಹೋಗ್ಲಿ ಬಿಡು, ನೀನು ಈಗಲೇ ಹೋಗಿ ನಿಮ್ಮಮ್ಮನ ಮಾತಾಡ್ಸ್ಕೊಂಡು ಬಾ. ಅಮ್ಮನ್ನ ಸೇಫಾಗಿ ಮನೆಗೆ ಕರ್ಕೊಂಡು ಬಂದಿದ್ದಾನಲ್ಲ, ರಂಜಿತಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬಾ. ಶೋಭಾ, ಯಾಕೋ ಹಾಗೆ ಕೂಗ್ತಾ ಇದೆಯಾ? ರಂಜಿತಿಗೆ ಥ್ಯಾಂಕ್ಸ್ ಹೇಳ್ಬಾ ಅಂದ್ರೆ ಅದ್ರಲ್ಲಿ ಕೋಪ ಮಾಡ್ಕೊಳ್ಳೋಂಥದ್ದೇನಿದೆ? ನಾನು ಯಾಕೆ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು? ನನ್ನಿಂದ ನಮ್ಮಮ್ಮನ ದೂರ ಮಾಡ್ನಲ್ಲ, ಆ ಸಂತೋಷಕ್ಕ ಇಲ್ಲ ದುಃಖಕ್ಕ ನಾನು ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಶೋಭಾ? ನಾನು ತಂಗಿನ ಮದುವೆ ಆಗ್ಲಿಲ್ಲ ಅನ್ನೋ ಕಾರಣನ ಮುಂದೆ ಇಟ್ಕೊಂಡು ಆ ನನ್ನ ಮಗ ಸ್ಕೆಚ್ ಹಾಕಿ ನನ್ನಿಂದ ನಮ್ಮಮ್ಮನ ದೂರ ಮಾಡ್ತಾ ಇದ್ದಾನೆ. ಲೋಫರ್! ರಂಜಿತ್ ಅಂತವನಲ್ಲ ಕಣೋ, ನೀನು ಅವನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ. ಆರ್ತಿ ಕಾಣೆ ಆದಾಗ ಅವನು ತುಂಬಾ ಸಂಕಟ ಪಟ್ಟಿದ್ದಾನೆ. ಕಷ್ಟಪಟ್ಟು ಆರ್ತಿನ ಹುಡ್ಕೊಂಡು ಬಂದಿದ್ದಾನೆ. ಅಂಥದ್ರಲ್ಲಿ ನೀನು ಈ ರೀತಿ ಆಪಾದನೆ ಮಾಡಿದ್ರೆ ತಪ್ಪಾಗತ್ತೆ ಕಣೋ. ನಿನಗೆ ಅವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಶೋಭಾ. ಅವನು ಒಳ್ಳೆಯವನಾಗಿ ನಾಟಕ ಮಾಡ್ತಾ ನನ್ನಿಂದ ನನ್ನವ್ರನ್ನೆಲ್ಲ ದೂರ ಮಾಡ್ತಾ ಪ್ಲಾನ್ ಮಾಡ್ತಾ ಇದ್ದಾನೆ. ನೀನೇನೇ ಹೇಳಿದ್ರು ಸರಿ, ಅವ್ನ ಲೈಫ್ ಲಾಂಗ್ ನಾಪ್ ಕಟ್ಕೊಬೇಕು ಅಂತ ಪಾಠ ಕಲಿಸ್ತೀನಿ. ಪಾಠ ಕಲಿಬೇಕಾಗಿದ್ದು ಅವನಲ್ಲ ಕಣೋ, ನೀನು. ಆರ್ತಿ ಮಗನಾಗಿ ನೀನ್ ಮಾಡ್ಬೇಕಾಗಿರೋ ಕರ್ತವ್ಯನ ಅವನು ಮಾಡ್ತಾ ಇದ್ದಾನೆ. ನಿನ್ನ ಜಾಗದಲ್ಲಿ ಅವನು ನಿಂತು ಅವಳ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನೀನು. ನೀನ್ ಕೋಪ ಮಾಡಿಕೊಂಡು ನಿನ್ ತಾಯಿ ಜೊತೆ ಮಾತಾಡ್ಸೋದಕ್ಕೆ ಅಹಂಕಾರ ತೋರಿಸ್ತಾ ಇದೆಯಾ. ನಿನ್ ತಾಯಿ ನಿನ್ನ ನೋಡ್ಬೇಕು, ಮಾತಾಡ್ಬೇಕು ಅಂತ ಹಂಬಲಿಸ್ತಾ ಇದ್ರೆ ಅವಳ ಮೇಲೆ ದ್ವೇಷ ಕಾಡ್ತಾ ಇದೆಯಾ. ಇಂಥ ಸಮಯದಲ್ಲಿ ಅವನು ಅಳಿಯನಾಗಿ ಮಗನಾಗಿ ನಿನ್ ತಾಯಿ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ರೆ ಅವನಿಗೆ ಪಾಠ ಕಲ್ಸಕ್ ಹೋಗ್ತೀಯ ನೀನು? ಬುದ್ಧಿ ಇದೆಯೋ ನಿನ್ಗೆ? ನೀನ್ ಹೀಗೆ ಹಠ ಮಾಡ್ಕೊಂಡು ಹೋದಷ್ಟು ನಿನ್ ತಾಯಿ ನಿನ್ನಿಂದ ದೂರ ಆಗ್ತಾನೆ ಹೋಗ್ತಾಳೆ. ಮುಂದೊಂದಿನ ಅವಳು ಸಂಪೂರ್ಣವಾಗಿ ನೀನ್ ಮರೆಯೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ನಿನ್ ತಾಯಿ ನಿನ್ ಬಗ್ಗೆ ಇರೋ ಪ್ರೀತಿನ ಕಳ್ಕೊಳಕ್ ಮುಂಚೆ ಎಚ್ಚೆತ್ಕೋ. ಹೋಗೋಳನ್ನ ಮಾತಾಡ್ಸು. ನಾನು ಯಾರನ್ನೂ ಮಾತಾಡ್ಸಲ್ಲ, ಯಾರ ಮಾತು ಕೇಳಲ್ಲ. ನನ್ನ ಶತ್ರುಗಳು ನಾಶ ಆಗೋವರೆಗೂ ನನ್ನ ಕೋಪ ಕಮ್ಮಿ ಆಗಲ್ಲ. ಹೋಗಿ ಸಾಕ್ಷಿಗೆ ಹೇಳ್ಬಿಡು, ಅವಳ ಹಣೆಯಲ್ಲಿ ಜಾಸ್ತಿ ದಿನ ಕುಂಕುಮ ಇರಲ್ಲ ಅಂತ. ಇವತ್ತಿಂದನೇ ಕುಂಕುಮ ಇಡಂತ ಬಿಟ್ಬಿಡ ಕೇಳೋ. ಆದಿ ನನ್ನ ಮಾತು ಕೇಳು. ಆದಿ ನನ್ನ ಮಾತು ಕೇಳು. ನಿಮಗೆ ಹೇಗೆ ಹೇಳಬೇಕು, ಹೇಗೆ ಕೇಳಬೇಕು ಒಂದೂ ಗೊತ್ತಾಗ್ತಿಲ್ಲ. ನಾನು ಏನೇ ಮಾತಾಡಿದ್ರು ಅದನ್ನು ತಪ್ಪಾಗಿ ತಿಳ್ಕೊತೀರಾ. ನಿಮ್ಮ ಮಗಂಗೋಸ್ಕರ ಇನ್ನೂ ಏನೇನು ಮಾಡಬೇಕು ಅಂತಿದ್ದೀರೋ ಮುಂಚೆನೇ ಹೇಳ್ಬಿಡಿ. ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀನಿ. ಇನ್ನು ನನ್ನಿಂದ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನನ್ನ ಮನೆಗೆ ಯಾಕೆ ವಾಪಸ್ ಬಂದೆ? ಟ್ರೈನಿಗೆ ತಲೆ ಕೊಟ್ಟು ಅಥವಾ ಬೇರೆ ಯಾವುದೋ ರೂಪದಲ್ಲಿ ಪ್ರಾಣ ಕಳ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತನಾ? ಆಗ ನೀವು ನಿಮ್ಮ ಮಕ್ಕಳು ಸುಖವಾಗಿರ್ಬೋದಾಗಿತ್ತಲ್ವಾ? ಇದನ್ನೇ ನಾನು ಹೇಳ್ತಿರೋದು. ಯಾಕೆ ನನ್ನ ಎಲ್ಲ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ? ನನ್ನ ಆತಂಕ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ನೀವು ಅರ್ಥ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಹತ್ತೇನು ಕನ್ವಿನ್ಸ್ ಮಾಡಿ ಅವ್ನ ಮನವೊಲಿಸಿ ಮನೆ ಕರ್ಕೊಂಡು ಬರ್ತಾ ಇದ್ರಿ. ಹೀಗೆ ಸಣ್ಣ ಮಕ್ಳ ಥರ ದ್ವೇಷ ಸಾಧಿಸ್ತಾ ಇರಲಿಲ್ಲ ಅವನ ಮೇಲೆ. ಅಂದರೆ ನೀವು ಹೇಳ್ತಿರೋದು ನಾನು ಹೋಗಿ ಆದಿತ್ಯನ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡು ಕರ್ಕೊಂಡು ಬನ್ನಿ ಅಂತ ನಾನೇನು ಹೇಳ್ತಾ ಇಲ್ಲ.
ಅವನನ್ನ ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡು ಬನ್ನಿ ಅಂತ ಹೇಳ್ದೆ ಅಷ್ಟೇ. ಇಷ್ಟೊತ್ತಿಗೆ ಕರ್ಕೊಂಡು ಬಂದಿದ್ರೆ ಎಲ್ಲದೂ ಸರಿ ಹೋಗ್ತಾ ಇತ್ತು. ನೀವು ಏನು ಅಂತ ಅನ್ಕೊಂಡಿದ್ದೀರಾ? ಆದಿತ್ಯ ಒಬ್ಬನೇ ಮುಖ್ಯ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ನಾನೇನೋ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ? ಸುಮ್ಮನೆ ಏನೇನೋ ಹೇಳ್ಬಿಡಿ ನೀವು. ಹೌದು, ನನಗೆ ಆದಿತ್ಯನೇ ಮುಖ್ಯ. ಅವನ ಮುಂದೆ ಎಲ್ಲರೂ ಗೌಣ. ಆದಿತ್ಯನೇ ನನ್ನ ಪ್ರಾಣ, ಅವನೇ ನನ್ನ ಜೀವನ. ಅಂದ್ರೆ ನಾವೇನೂ ಅಲ್ಲ ನಿಮಗೆ ಅನ್ನೋ ಅಭಿಪ್ರಾಯನ ನಿಮ್ದು? ಅದು ಪ್ರಶ್ನೆ ಇಲ್ಲದ ಉತ್ತರ. ಕಣ್ಣೆದುರುಗಡೆ ಇರೋ ಉತ್ತರಕ್ಕೆ ಮರು ಪ್ರಶ್ನೆ ಅಗತ್ಯ ಇಲ್ಲ. ಅಂದ್ರೆ ನಾವು ನಿಮ್ಗೇನು ಅಲ್ವಾ? ನಮ್ಮ ಬಗ್ಗೆ ನಿಮಗೆ ಕಾಳಜಿನೇ ಇಲ್ವಾ? ಪ್ರತಿಯೊಂದು ಕ್ಷಣ ನೀವು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ. ಜೊತೆಗೆ ನಿಮ್ಮ ಅಳಿಯಾಗಿರೋ ರಂಜಿತ್ ಕೂಡ ತಾಯಿ ತೋರಿಸೋಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಆದಿತ್ಯನ ವಿಷಯ ಇಟ್ಕೊಂಡು ನೀವು ಯಾಕೆ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಆದಿತ್ಯನ ಮರ್ತೇ ಬಿಡಿ ಅಂತನಾ? ನಾನು ಎಲ್ಲಿ ಹಾಗೆ ಹೇಳ್ದೆ ಆರ್ತಿ ಅವರೇ? ನೋಡಿ, ನೀವೇನ್ ಹೇಳಿದ್ರು ಸರಿ, ಹೇಳ್ದೆ ಇದ್ರು ಸರಿ, ನನ್ನಿಂದ ಸಿಗೋ ಉತ್ತರ ಮಾತ್ರ ಒಂದೇ. ಆದಿತ್ಯ